ಎಲ್ರಿಗೂ ನಮಸ್ಕಾರ. ನಾವು ಪ್ರತಿದಿನ ಮಾಡುವ ಆಯ್ಕೆಗಳು, ನಮ್ಮ ಅಭ್ಯಾಸಗಳು, ಇದರ ಹಿಂದೆಲ್ಲ ಒಂದು ಸೈಕಾಲಜಿ ಕೆಲಸ ಮಾಡ್ತಿರುತ್ತೆ ಅಂತ ಗೊತ್ತಾ? ಹೌದು, ಅದರ ಹೆಸರು BF ಸ್ಕಿನ್ನರ್ ಅವರ ಕ್ರಿಯಾಜನ್ಯ ಅನುಬಂಧನ. ಕೇಳೋಕೆ ಸ್ವಲ್ಪ ಕ್ಲಿಷ್ಟ ಅನ್ಸಿದ್ರೂ ಇದು ನಮ್ಮನ್ನ ಹೇಗೆಲ್ಲ ರೂಪಿಸುತ್ತೆ ಅನ್ನೋದನ್ನ ತುಂಬಾನೇ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಈ ದೊಡ್ಡ ಸಿದ್ಧಾಂತವನ್ನ ಅರ್ಥ ಮಾಡಿಕೊಳ್ಳೋಕೆ ನಾವು ನೇರವಾಗಿ ದೊಡ್ಡ ಡೆಫಿನಿಷನ್ಸ್ಗೆ ಹೋಗೋದು ಬೇಡ. ಬದಲಿಗೆ ನಿಮ್ಮ ಜೀವನದಲ್ಲಿ ಆಗ್ಬೋದಾದ ಒಂದು ಸಿಂಪಲ್ ಸನ್ನಿವೇಶದಿಂದಾನೇ ಶುರು ಮಾಡೋಣ, ಸರಿನಾ? ಸರಿ, ಹಾಗಾದ್ರೆ ಇಲ್ಲೊಂದು ಪ್ರಶ್ನೆ ಇದೆ. ಈ ಸ್ಮಿತಾ ಅನ್ನೋ ಹುಡುಗಿಯ ಸನ್ನಿವೇಶದ ಬಗ್ಗೆ ಒಂದು ಕ್ಷಣ ಯೋಚನೆ ಮಾಡಿ. ಅವಳಿಗೆ ಸಿಕ್ಕಿರೋ ಈ ಪರಿಣಾಮ ಇದೆಯಲ್ಲ, ಅದು ಯಾವ ರೀತಿಯದ್ದು? ಉತ್ತರ ಏನಾಗಿರ್ಬೋದು ಅಂತ ಒಮ್ಮೆ ಗೆಸ್ ಮಾಡಿ. ಓಕೆ, ಸರಿಯಾದ ಉತ್ತರ ಋಣಾತ್ಮಕ ಶಿಕ್ಷೆ. ಕೆಲವರು ಇದನ್ನೇ ಊಹಿಸಿರ್ಬೋದು, ಇನ್ನು ಕೆಲವರಿಗಿದು ಯಾಕಪ್ಪ ಹೀಗೆ ಅಂತ ಆಶ್ಚರ್ಯ ಆಗಿರ್ಬೋದು. ಏನೂ ತೊಂದರೆ ಇಲ್ಲ, ಇದು ಯಾಕೆ ಸರಿ ಅನ್ನೋದನ್ನ ಈಗ ಡೀಟೇಲ್ ಆಗಿ ನೋಡೋಣ. ಇಲ್ಲಿ ನೋಡಿ, 2 ಪದಗಳನ್ನ ಗಮನಿಸಬೇಕು: ಋಣಾತ್ಮಕ ಮತ್ತೆ ಶಿಕ್ಷೆ. ಸೈಕಾಲಜಿಯಲ್ಲಿ ಋಣಾತ್ಮಕ ಅಂದ್ರೆ ನೆಗೆಟಿವ್ ಫೀಲಿಂಗ್ ಅಲ್ಲ, ಬದಲಿಗೆ ಏನನ್ನಾದರೂ ತೆಗೆದುಹಾಕೋದು ಅಥವಾ ಕಳೆಯೋದು ಅಂತ. ಇನ್ನು ಶಿಕ್ಷೆ ಅಂದ್ರೆ ಒಂದು ಕೆಟ್ಟ ವರ್ತನೆಯನ್ನ ಕಡಿಮೆ ಮಾಡೋದು. ಸೊ ಇಲ್ಲಿ ಏನಾಯ್ತು? ಸ್ಮಿತಾಳಿಗೆ ಇಷ್ಟವಾದ ಆಟದ ಸಮಯವನ್ನ ತೆಗೆದುಹಾಕಲಾಯಿತು. ಯಾಕೆ? ಅವಳು ಹೋಮ್ವರ್ಕ್ ಮಾಡದೇ ಇರೋದನ್ನ ಕಡಿಮೆ ಮಾಡೋಕೆ. ನೋಡಿ, ಎಷ್ಟು ಸಿಂಪಲ್ ಅಲ್ವಾ? ಈ ಒಂದು ಅದ್ಭುತವಾದ ಐಡಿಯಾ ಇದೆಯಲ್ಲ, ಇದರ ಹಿಂದಿರೋ ಮಾಸ್ಟರ್ ಮೈಂಡ್ ಬೇರೆ ಯಾರೂ ಅಲ್ಲ, BF ಸ್ಕಿನ್ನರ್. ಯೋಚನೆ ಮಾಡಿ, ಸುಮಾರು 100 ವರ್ಷಗಳ ಹಿಂದೆಯೇ ಅವರು ಒಂದು ಸತ್ಯವನ್ನ ಕಂಡುಹಿಡಿದ್ರು. ನಾವು ಮಾಡೋ ಕೆಲಸಗಳು ಸುಮ್ಮನೆ ಆಕಸ್ಮಿಕವಾಗಿ ಆಗೋದಿಲ್ಲ, ಬದಲಿಗೆ ಅವುಗಳಿಗೆ ಸಿಗೋ ಪರಿಣಾಮಗಳಿಂದಾನೇ ಕಂಟ್ರೋಲ್ ಆಗ್ತವೆ ಅಂತ. ಸರಿ, ಹಾಗಾದ್ರೆ ಈಗ ನಾವು ಸ್ಕಿನ್ನರ್ ಅವರ ಸಿದ್ಧಾಂತದ ಹೃದಯ ಭಾಗಕ್ಕೇನೆ ಹೋಗೋಣ. ನಮ್ಮ ನಡವಳಿಕೆಯನ್ನು ರೂಪಿಸೋ 4 ಮುಖ್ಯ ನಿಯಮಗಳಿವೆ. ಇದನ್ನೊಂದು ಸಿಂಪಲ್ 2x2 ಗ್ರಿಡ್ ತರಹ ನಾವು ಅರ್ಥ ಮಾಡಿಕೊಳ್ಬಹುದು. ಮೊದಲನೇದು ಧನಾತ್ಮಕ ಪುಷ್ಟೀಕರಣ. ಇಲ್ಲಿ ಧನಾತ್ಮಕ ಅಂದ್ರೆ ಪಾಸಿಟಿವ್ ಫೀಲಿಂಗ್ ಅಲ್ಲ, ಸೇರ್ಸೋದು ಅಥವಾ ಆಡ್ ಮಾಡೋದು ಅಂತ. ಉದಾಹರಣೆಗೆ, ಒಂದು ಮಗು ಒಳ್ಳೆ ಕೆಲಸ ಮಾಡಿದಾಗ ಅದಕ್ಕೆ ಚಾಕ್ಲೇಟ್ ಕೊಡೋದು ಅಂದ್ರೆ ಚಾಕ್ಲೇಟನ್ನ ಸೇರಿಸ್ತಿದ್ದೀವಿ. ಇದರಿಂದ ಏನಾಗುತ್ತೆ? ಆ ಮಗು ಮತ್ತೆ ಆ ಒಳ್ಳೆ ಕೆಲಸ ಮಾಡುತ್ತೆ. ಈಗ ಬರೋಣ ಋಣಾತ್ಮಕ ಪುಷ್ಟೀಕರಣಕ್ಕೆ. ಹುಷಾರ್, ಈ ಋಣಾತ್ಮಕ ಅನ್ನೋ ಪದ ಕೇಳಿದ ತಕ್ಷಣ ಇದೇನೋ ಶಿಕ್ಷೆ ಇರಬೇಕು ಅಂತ ಅನ್ಕೋಬೇಡಿ, ಅದು ತಪ್ಪು. ಇಲ್ಲೂ ಕೂಡ ನಾವು ಒಂದು ಒಳ್ಳೆ ವರ್ತನೆಯನ್ನ ಹೆಚ್ಚಿಸೋಕೆ ಪ್ರಯತ್ನ ಪಡ್ತೀವಿ. ಹೇಗೆ? ಒಂದು ಕಿರಿಕಿರಿ ಅನ್ಸೋ ವಿಷಯವನ್ನ ತೆಗೆದುಹಾಕೋದ್ರ ಮೂಲಕ. ಉದಾಹರಣೆಗೆ, ಮಗು ಓದೋಕೆ ಕೂತ ತಕ್ಷಣ ಜೋರಾಗಿ ಓಡ್ತಿರೋ ಟಿವಿಯನ್ನ ಆಫ್ ಮಾಡೋದು. ಆ ಕಿರಿಕಿರಿ ಶಬ್ದ ಹೋಯ್ತಲ್ಲ, ಅದಕ್ಕೆ ಮಗು ಇನ್ನೂ ಚೆನ್ನಾಗಿ ಓದುತ್ತೆ. ಮೂರನೆಯದು ಧನಾತ್ಮಕ ಶಿಕ್ಷೆ. ಇಲ್ಲೂ ಅಷ್ಟೇ, ಧನಾತ್ಮಕ ಅಂದ್ರೆ ಏನನ್ನೋ ಸೇರ್ಸೋದು. ಆದರೆ ಈ ಸಾರಿ ನಾವು ಸೇರ್ಸೋದು ಆಗದೇ ಇರೋದನ್ನ, ಅಂದ್ರೆ ಅಹಿತಕರವಾದದ್ದನ್ನ. ಯಾರಾದರೂ ತಪ್ಪು ಮಾಡಿದಾಗ ಬೈಯೋದು ಅಥವಾ ಎಕ್ಸ್ಟ್ರಾ ಹೋಮ್ವರ್ಕ್ ಕೊಡೋದು, ಇದೆಲ್ಲ ಆ ಕೆಟ್ಟ ವರ್ತನೆಯನ್ನ ಕಡಿಮೆ ಮಾಡೋಕೆ. 4ನೇದು, ಮತ್ತೆ ನಾವು ಶುರು ಮಾಡಿದ ಜಾಗಕ್ಕೆ ವಾಪಸ್ ಬಂದ್ವಿ, ಋಣಾತ್ಮಕ ಶಿಕ್ಷೆ. ನಮ್ಮ ಸ್ಮಿತಾ ಉದಾಹರಣೆ ನೆನಪಿದೆಯಲ್ಲ, ಅದೇ ರೀತಿ ಇಲ್ಲಿ ಒಂದು ಕೆಟ್ಟ ವರ್ತನೆಯನ್ನ ಕಡಿಮೆ ಮಾಡೋಕೆ ಅವರಿಗೆ ಇಷ್ಟವಾದ ವಸ್ತುವನ್ನ, ಇಲ್ಲಿ ಆಟದ ಸಮಯವನ್ನ ತೆಗೆದುಹಾಕಲಾಗುತ್ತೆ. ಸರಿ, ಈ ಇಡೀ ಸಿದ್ಧಾಂತದಲ್ಲಿ ಜನರಿಗೆ ಜಾಸ್ತಿ ಕನ್ಫ್ಯೂಸ್ ಆಗೋದೇ ಈ 2 ವಿಷಯಗಳಲ್ಲಿ, ಋಣಾತ್ಮಕ ಪುಷ್ಟೀಕರಣ ಮತ್ತು ಋಣಾತ್ಮಕ ಶಿಕ್ಷೆ. ನೋಡಕ್ಕೆ ಒಂದೇ ತರಹ ಕಂಡ್ರೂ ಇವೆರಡಕ್ಕೂ ಆಕಾಶ ಭೂಮಿಯಷ್ಟು ವ್ಯತ್ಯಾಸವಿದೆ. ಬನ್ನಿ ಆ ಗೊಂದಲವನ್ನ ಈಗ ಕ್ಲಿಯರ್ ಮಾಡ್ಕೊಳ್ಳೋಣ. ಇವೆರಡರ ನಡುವಿನ ಅತಿದೊಡ್ಡ ವ್ಯತ್ಯಾಸ ಇರೋದೇ ಅವುಗಳ ಗುರಿಯಲ್ಲಿ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ, ಋಣಾತ್ಮಕ ಪುಷ್ಟೀಕರಣ ಒಂದು ವರ್ತನೆಯನ್ನ ಹೆಚ್ಚಿಸೋಕೆ ನೋಡ್ತೆ. ಹೇಗೆ? ಕಿರಿಕಿರಿ ಕೊಡುವ ವಿಷಯವನ್ನ ತೆಗೆದಾಕಿ. ಆದ್ರೆ ಋಣಾತ್ಮಕ ಶಿಕ್ಷೆ ಒಂದು ವರ್ತನೆಯನ್ನ ಕಡಿಮೆ ಮಾಡೋಕೆ ನೋಡ್ತೆ. ಹೇಗೆ? ಇಷ್ಟವಾದ ವಿಷಯವನ್ನ ಕಿತ್ಕೊಂಡು. ಒಂದು ಪ್ಲಸ್, ಇನ್ನೊಂದು ಮೈನಸ್ ಇದ್ದ ಹಾಗೆ. ಇದು ಮುಖ್ಯವಾದ ವ್ಯತ್ಯಾಸ. ಈ ಟೇಬಲ್ ನೋಡಿದ್ರೆ ಇನ್ನಷ್ಟು ಕ್ಲಿಯರ್ ಆಗತ್ತೆ. ಉದ್ದೇಶ ನೋಡಿ, ಋಣಾತ್ಮಕ ಪುಷ್ಟೀಕರಣ ಒಳ್ಳೆ ವರ್ತನೆಯನ್ನು ಹೆಚ್ಚಿಸತ್ತೆ, ಋಣಾತ್ಮಕ ಶಿಕ್ಷೆ ಕೆಟ್ಟ ವರ್ತನೆಯನ್ನು ಕಡಿಮೆ ಮಾಡುತ್ತೆ. ಇನ್ನು ಆಕ್ಷನ್, ಒಂದರಲ್ಲಿ ಬೇಡವಾದದ್ದನ್ನ ತೆಗೆದುಹಾಕ್ತೀವಿ, ಇನ್ನೊಂದರಲ್ಲಿ ಬೇಕಾದದ್ದನ್ನೇ ಕಿಟ್ಕೊಳ್ತೀವಿ. ಇದರಿಂದ ವ್ಯಕ್ತಿಗೇನ್ ಫೀಲ್ ಆಗುತ್ತೆ? ಪುಷ್ಟೀಕರಣದಿಂದ ಒಂದು ಅಬ್ಬಾ ನಿರಾಳವಾಯ್ತು ಅನ್ನೋ ರಿಲೀಫ್ ಸಿಕ್ಕರೆ, ಶಿಕ್ಷೆಯಿಂದ ಅಯ್ಯೋ ಕಳೆದುಕೊಂಡೆ ಅನ್ನೋ ನಷ್ಟದ ಭಾವನೆ ಬರುತ್ತೆ. ಓಕೆ, ಈ 4 ನಿಯಮಗಳು ಕೇವಲ ಟ್ರೇಲರ್ ಅಷ್ಟೇ. ಸ್ಕಿನ್ನರ್ ಅವರ ಜಗತ್ತಿನಲ್ಲಿ ಇನ್ನೂ ಕೆಲವು ಇಂಟ್ರೆಸ್ಟಿಂಗ್ ಐಡಿಯಾಗಳಿದೆ. ಬನ್ನಿ ಅವುಗಳ ಬಗ್ಗೆನೂ ಸ್ವಲ್ಪ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಪ್ರಿಮ್ಯಾಕ್ ತತ್ವ. ಇದಕ್ಕೆ ಒಂದು ಅಡ್ಡ ಹೆಸರಿದೆ, ಅಜ್ಜಿ ನಿಯಮ ಅಂತ. ಇದು ನಮ್ಮೆಲ್ಲರಿಗೂ ಗೊತ್ತಿರೋ ವಿಷಯವೇ. ಮೊದಲು ತರಕಾರಿ ಖಾಲಿ ಮಾಡೋ, ಆಮೇಲೆ ಐಸ್ ಕ್ರೀಮ್ ಅಂತ ಮನೇಲಿ ಹೇಳೋದನ್ನೇ ಕೇಳಿಲ್ವಾ? ಅದೇ ಇದು.
ಅಂದ್ರೆ ನಮಗೆ ಇಷ್ಟವಾದ ಕೆಲಸವನ್ನ ಮಾಡಿಸೋಕೆ ನಮಗೆ ತುಂಬಾ ಇಷ್ಟವಾದ ಕೆಲಸವನ್ನ ಒಂದು ಬಹುಮಾನ ತರಹ ಬಳಸೋದು. ಪೇರೆಂಟ್ಸ್, ಟೀಚರ್ಸ್ ಎಲ್ಲರೂ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಈ ಸೂಪರ್ ಟೆಕ್ನಿಕ್ ಬಳಸ್ತಾರೆ. ಒಂದು ಕಷ್ಟಕರವಾದ ವರ್ತನೆಯನ್ನ ಕಲಿಸೋದು ಹೇಗೆ? ಉದಾಹರಣೆಗೆ, ಮಗುವಿಗೆ ಅದರ ರೂಮನ್ನ ಕ್ಲೀನಾಗಿ ಇಟ್ಕೊಳ್ಳೋಕೆ ಹೇಳ್ಕೊಡೋದು. ಇದಕ್ಕೆ ಸ್ಕಿನ್ನರ್ ಶೇಪಿಂಗ್ ಅಂತ ಕರೀತಾರೆ. ಅಂದ್ರೆ ಒಂದೇ ಸಲ ಪರ್ಫೆಕ್ಟಾಗಿ ಕೆಲಸ ಮಾಡಬೇಕು ಅಂತ ಎದುರುಪಾಗದೆ ಆ ಗುರಿಯ ಕಡೆಗೆ ಇಡೋ ಪ್ರತಿಯೊಂದು ಸಣ್ಣ ಹೆಜ್ಜೆಗೂ ಪ್ರೋತ್ಸಾಹ ಕೊಡೋದು. ಮೊದಲು ಆಟಿಕೆಗಳನ್ನು ಬಾಕ್ಸ್ಗೆ ಹಾಕಿದ್ದಕ್ಕೊಂದು ಶಬ್ಬಾಸ್, ಆಮೇಲೆ ಬಟ್ಟೆಗಳನ್ನು ಮಡಚಿಟ್ಟಿದ್ದಕ್ಕೆ ಇನ್ನೊಂದು ಮೆಚ್ಚುಗೆ. ಹೀಗೆ ಹಂತ ಹಂತವಾಗಿ ಒಂದು ದೊಡ್ಡ ವರ್ತನೆಯನ್ನೇ ರೂಪಿಸ್ಬೋದು. ಟೋಕನ್ ಎಕಾನಮಿ ಕೂಡ ಇದೇ ಥರದ ಒಂದು ಸೂಪರ್ ಐಡಿಯಾ. ಕ್ಲಾಸ್ ರೂಮಲ್ಲಿ ಟೀಚರ್ಸ್ ಒಳ್ಳೆ ಕೆಲಸ ಮಾಡಿದ ಮಕ್ಕಳಿಗೆ ಸ್ಟಾರ್ ಅಥವಾ ಪಾಯಿಂಟ್ಸ್ ಕೊಡ್ತಾರಲ್ಲ, ಅದನ್ನೇ ನೆನಪಿಸ್ಕೊಳ್ಳಿ. ಆ ಒಂದೊಂದು ಸ್ಟಾರ್ ತಕ್ಷಣಕ್ಕೆ ದೊಡ್ಡ ಬಹುಮಾನ ಏನೂ ಅಲ್ಲ, ಆದರೆ ಆ ಸ್ಟಾರ್ಗಳನ್ನ ಕಲೆಕ್ಟ್ ಮಾಡಿ ತಿಂಗಳ ಕೊನೆಗೆ ಒಂದು ದೊಡ್ಡ ಗಿಫ್ಟ್ ಸಿಗುತ್ತೆ ಅಂದಾಗ ಆಸಕ್ತಿ ಹೆಚ್ಚಾಗುತ್ತೆ ಅಲ್ವಾ? ಇದು ಲಾಂಗ್ ಟರ್ಮ್ ಗೋಲ್ಗಳನ್ನ ತಲುಪೋಕೆ ತುಂಬಾನೇ ಸಹಾಯ ಮಾಡುತ್ತೆ. ಸ್ಕಿನ್ನರ್ ಸಂಶೋಧನೆಯಲ್ಲೇ ಬಹುಶಃ ಅತ್ಯಂತ ಇಂಟ್ರೆಸ್ಟಿಂಗ್ ಮತ್ತು ಸ್ವಲ್ಪ ಭಯಾನಕವಾದ ವಿಷಯ ಅಂದ್ರೆ ಇದೆ. ಯಾವ ಬಹುಮಾನ ಅತಿ ಹೆಚ್ಚು ಶಕ್ತಿಶಾಲಿ ಗೊತ್ತಾ? ಅದು ಯಾವಾಗ ಸಿಗುತ್ತೆ ಅಂತಾನೆ ಗೊತ್ತಿಲ್ಲದ ಅನಿರೀಕ್ಷಿತ ಬಹುಮಾನ. ಇದೇ ತತ್ವದ ಮೇಲೆ ಗ್ಯಾಮ್ಲಿಂಗ್ ಮಷಿನ್ಗಳು ಕೆಲಸ ಮಾಡೋದು. ಗೆಲುವು ಯಾವಾಗ ಸಿಗುತ್ತೋ ಗೊತ್ತಿಲ್ಲ, ಆದ್ರೂ ಸಿಗ್ಬಹುದು ಅನ್ನೋ ಒಂದೇ ಒಂದು ನಿರೀಕ್ಷೆಯಲ್ಲಿ ಜನ ಮತ್ತೆ ಮತ್ತೆ ಆಡ್ತಾನೇ ಇರ್ತಾರೆ. ಇದೇ ಕಾರಣಕ್ಕೆ ಅದು ಅಷ್ಟು ಅಡಿಕ್ಟಿವ್ ಆಗಿರುತ್ತೆ. ಹಾಗಾದ್ರೆ ಈ 100 ವರ್ಷ ಹಳೆಯ ಸಿದ್ಧಾಂತಗಳು ಇವತ್ತಿನ ಜಗತ್ತಿಗೆ ಹೇಗೆಲ್ಲ ಅನ್ವಯಿಸುತ್ತೆ? ಇದರ ಪ್ರಭಾವ ಏನು? ಇದರಲ್ಲಿ ನಾವು ಗಮನಿಸಬೇಕಾದ ನೈತಿಕ ಅಂಶಗಳಾದ್ರೂ ಯಾವುದು? ಬನ್ನಿ ಈಗ ಅದನ್ನ ನೋಡೋಣ. ಈ ಸಿದ್ಧಾಂತದ ಅಪ್ಲಿಕೇಶನ್ಸ್ ಎಲ್ಲೆಡೆ ಇದೆ. ಶಾಲೆಗಳಲ್ಲಿ, ಕ್ಲಿನಿಕ್ಗಳಲ್ಲಿ, ಅಷ್ಟೇ ಯಾಕೆ ನಮ್ಮ ಮನೆಗಳಲ್ಲಿ ಮಕ್ಕಳನ್ನ ಬೆಳೆಸುವಾಗ್ಲೂ ಇದು ಬಳಕೆ ಆಗತ್ತೆ. ಒಂದು ಮುಖ್ಯವಾದ ವಿಷಯ ಅಂದ್ರೆ ನಮ್ಮ ಭಾರತದ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು 2005 ಕೂಡ ಇದನ್ನೇ ಹೇಳುತ್ತೆ. ಶಿಕ್ಷಣದಲ್ಲಿ ಶಿಕ್ಷೆಗಿಂತ ಪ್ರೋತ್ಸಾಹಕ್ಕೆ ಮತ್ತು ಧನಾತ್ಮಕ ಪುಷ್ಟೀಕರಣಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತ ಸ್ಪಷ್ಟವಾಗಿ ಶಿಫಾರಸು ಮಾಡಿದೆ. ಆದ್ರೆ ಇನ್ನೊಂದು ತುಂಬಾನೇ ಗಂಭೀರವಾದ ಎಚ್ಚರಿಕೆಯೂ ಇದೆ. ಮಾರ್ಟಿನ್ ಸೆಲಿಗ್ಮನ್ ಅನ್ನೋ ಸಂಶೋಧಕರ ಪ್ರಕಾರ ನಿರಂತರವಾಗಿ ಸಿಗುವ ಮತ್ತು ತಪ್ಪಿಸ್ಕೊಳ್ಳೋಕ್ಕಾಗದ ಶಿಕ್ಷೆ ನಮ್ಮನ್ನ ಕಲಿತ ಅಸಹಾಯಕತೆ ಅನ್ನೋ ಒಂದು ಸ್ಥಿತಿಗೆ ತಳ್ಳಿಬಿಡಬಹುದು. ಅಂದ್ರೆ ಏನೇ ಮಾಡಿದ್ರೂ ಪ್ರಯೋಜನ ಇಲ್ಲ, ನನ್ನ ಕೈಯಲ್ಲಿ ಏನೂ ಆಗಲ್ಲ ಅನ್ನೋ ಹತಾಶೆ ಮನಸ್ಸಿನಲ್ಲಿ ಬೇರೂರ್ಬಿಡುತ್ತೆ. ಆಗ ಪಾರಾಗೋಕೆ ಅವಕಾಶ ಇದ್ರೂ ಕೂಡ ವ್ಯಕ್ತಿ ಪ್ರಯತ್ನ ಮಾಡೋದನ್ನೇ ನಿಲ್ಲಿಸ್ಬಿಡ್ತಾನೆ. ಇದು ಶಿಕ್ಷೆಯ ಅತ್ಯಂತ ಡೇಂಜರಸ್ ಸೈಡ್ ಎಫೆಕ್ಟ್. ಹಾಗಾದ್ರೆ ಎಲ್ಲವನ್ನೂ ನೋಡಿದ್ಮೇಲೆ ಕೊನೆಯದಾಗಿ ಉಳಿಯೋ ಪ್ರಶ್ನೆ ಇದು: ಒಬ್ಬ ವ್ಯಕ್ತಿಯಲ್ಲಿ ಶಾಶ್ವತವಾದ ಪಾಸಿಟಿವ್ ಆದ ಬದಲಾವಣೆ ತರಬೇಕು ಅಂದ್ರೆ ಶಿಕ್ಷೆಗಿಂತ ಪುಷ್ಟೀಕರಣ ಅನ್ನೋದೇ ಯಾವತ್ತಿಗೂ ಬೆಸ್ಟ್ ಆಯ್ಕೆನಾ? ಈ ಒಂದು ಪ್ರಶ್ನೆ ಜೊತೆ ಇವತ್ತಿನ ಈ ವಿಶ್ಲೇಷಣೆನ ಮುಗಿಸೋಣ. ಇದರ ಬಗ್ಗೆ ಯೋಚನೆ ಮಾಡಿ ನೋಡಿ.